ಹಾಗೆ ಬಟ್ಟೆ ಬದಲಾಯಿಸ್ತಿದ್ದಾರೆ, ಲೇಡೀಸ್ ಬಟ್ಟೆ ಬದಲಾಯಿಸ್ತಿದ್ದಾರೆ. ಹಾಗಾಗಿ 5 ನಿಮಿಷ ಮಿಮಿಕ್ರಿ ಇರುತ್ತೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಸಹಕರಿಸಿ. ಮೊದಲಾಗಿ ಅಪ್ಪು ಅಭಿಮಾನಿಗಳು ನಾವು, ಹಾಗಾಗಿ ಅವ್ರ ವಾಯ್ಸಲ್ಲಿ ಹೇಳಕ್ ಬರಲ್ಲ, ಬಟ್ ಅವ್ರದ್ದೊಂದು ಡೈಲಾಗ್ ಹೇಳ್ತೀವಿ. ಜೋರ ಚಪ್ಪಾಳೆಯನ್ನು ಸಹಕರಿಸಿ. ಜೀವ ಪೂರ್ತಿ ನಾವು ಹಿಂಗೆ ಇರ್ತೀವಿ ನಮಗ. ನಮ್ಮ ಬಾಳಲ್ಲಿ ಒಂದೊಂದು ಸ್ವಲ್ಪ ಪಟಾಕಿ ಹಚ್ಚಿಸ್ತೀವಿ. ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾಕಾದ್ರೇನು ಅನ್ಸೋರ್ ಲಾಭ ಆಗಿರ್ಬೇಕಷ್ಟೇ. ಜೋರ ಚಪ್ಪಾಳೆಯೊಂದಿಗೆ ಈಗ ಮುಂದಿನ ದರ್ಶನ್ ಅವರ ಅಭಿಮಾನಿಗಳಿಗೋಸ್ಕರ ಜೋರ ಚಪ್ಪಾಳೆಯಲ್ಲಿ ಒಂದು ಡೈಲಾಗ್ ಹೇಳೋಣ. ಕನ್ನಡಿಗರ ಮಾನ ಅಲ್ಲೇ ಇದೆ ಕಲಿ ಎಲ್ಲೋ ಹೋಗಲ್ಲ. ಹಾಗೆ ಪರ್ಷಪ್ಪ ದೊಡ್ಡಮನಿ, ಪರ್ಷಣ್ಣ ದೊಡ್ಡಮನಿ, ಇವರು ಕೂಡ ಈ ನಮ್ಮ ಸಂಘಕ್ಕೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಜೋರ ಚಪ್ಪಾಳೆ. ಹಾಗೆ ಹೆಸರಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು, ಯಾಕಂದ್ರೆ ಹೊಸವರಾಗಿರ್ತೀವಿ, ಮಕ್ಕಳಾಗಿರ್ಬೋದು, ಯಾರೋ ಒಂದು ಕೊಟ್ಟಾಗ ಅಕಸ್ಮಾತ್ ಹೆಸರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಜೋರ ಚಪ್ಪಾಳೆ ದರ್ಶನ್ ಅವರ ಅಭಿಮಾನಿಗಳಿಗೋಸ್ಕರ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಏನ್ ಗೊತ್ತೈತಿ? ಇದು ಕೆಚ್ಚದ ಕಡೆಗಳ ನಾಡೈತಿ, ಅಂಜಿಕೆಯಿಂದ ನಡೆದ ಬೀಡೈತಿ. ಇಂಥ ನಾಟಕ ನೀನು ಭಯ ತೋರಿಸಿ ಬದುಕು ಆಸೆ ನಿನಗಿಲ್ಲ, ನಿಮ್ಮ ನುಡಿಸಾಸೆ ನಮಗೂ ಇಲ್ಲ. ಅಪ್ಪಳ ಕೊಡ್ರಿ ತಾಯಿ, ಕಾಲು ಕೆಲಸ ಬಂದೈತೆ, ಕೆಂಪು ಕೋತಿಗಳ ಅಡ್ಡಾಟ ಸೇರಕ್ ಬಿಡ್ತೀರಿ. ಇದು ಸಂಗೊಳ್ಳಿ ರಾಯಣ್ಣ ಮಾಡ್ತಿರೋ ಶಪಥ. ಎರಡೇ ಜಾನಿದು, 4 ಹೆಜ್ಜೆ ಚಿರಿತಿದ್ದು, 6 ಹೆಜ್ಜೆ ಅಂದಿದ್ದು, ಅದಕ್ಕಿಂತ ಒಂದು ಹೆಜ್ಜೆ ಈ ಅಂಬಿದು. ಹಾಗೆ ಹೆಣ್ಮಕ್ಳು ಅಷ್ಟು ಮುಖ ಬಾವುಟ ಗಿಟ್ಟು ಮರಿತಾರ. ನಾವು ಬಾವುಟ ಮುಟ್ಟಲೇ ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ? ಚಪ್ಪಳನಿಗೆ ಮತ್ತೆ ಯಾರ್ಬೇಕಪ್ಪ ಡೈಲಾಗು ಎಕ್ಸೆಟ್ರಾ. ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೋಸ್ಕರ ಜೋರ ಚಪ್ಪಾಳೆಯೊಂದಿಗೆ. ಬರೀ ಡಿವಕನ ಇನ್ನೊಂದು ಹೇಳಪ್ಪ. ಮಿನಿ 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 ಹ್ಯಾಪಿ ರಿಟರ್ನ್ ಬರ್ತಡೆ ಕಲ್ಕ. ಈ ಬೀಡ ತಗೋ ಕಲ್ಕ, ಇದು ಹಾರ್ಟ್. ಇದನ್ನ ಹೀಗೆ ಕೊಯ್ಯಿ, ಅದೇ ಹಾರ್ಟ್ ಮಾತ್ರ ಡ್ಯಾಮೇಜ್ ಆಗಬಾರ್ದು, ಯಾಕಂದ್ರೆ ಅದು ತುಂಬಾ ನೀನೇ ಇದೆಯಾ. ಜೋರ ಚಪ್ಪಾಳೆಯೊಂದಿಗೆ. ಹಾಗೆ ಆರುಮುಗ ಅವರ ಅಭಿಮಾನಿಗಳಿಗೋಸ್ಕರ ಜೋರ ಚಪ್ಪಾಳೆಯೊಂದಿಗೆ ಒಂದು ಡೈಲಾಗ್ ಹೇಳೋಣ. ಏನ್ ಹಾಗೆ ನೋಡ್ತಾ ಇದೀಯಾ? ಸಾಕಾಯ್ತಾ? ಸಾಕಾಗಿರಬೇಕು ಅಂತ ತಾನೇ ನಿನ್ನ ಎದುರಿಗೆ ಕರೆಸಿದ್ದು. ಇಂಡಿಯಾ ಮ್ಯಾಪ್ ಇಲ್ಲ ಊರಿಗೆ, ಕರ್ನಾಟಕದ ಮ್ಯಾಪ್ ಇಲ್ಲ ಊರಿಗೆ ಕರೆಸಿ ನನಗೆ ಹಾಕ್ಬೇಕಲ್ವಾ? ಈಗ ಏನ್ ಮಾಡ್ತಾ ಇದ್ದು? ನನ್ನೂರು, ಇದು ನನ್ನ ಏರಿಯಾ. ನಾನು ಒಂದು ಸಲ ಗುಡಿತಂದ್ರೆ ಮಂಗಳೂರು ಹುಬ್ಬಳ್ಳಿ ನಡ್ಕೋಗುತ್ತೆ, ಕೈ ಎತ್ತಿ ಕಟ್ತಾನೆ. ಹುಬ್ಬಳ್ಳಿ ಹಬ್ಬ ನಡ್ಕೋಗುತ್ತೆ. ಇದಕ್ಕೆ 6 ಮಗನ ಕೊಟ್ಟೆ ಕಣೋ. ಧನ್ಯವಾದಗಳು. ಇಷ್ಟೆಲ್ಲ ಅಭಿಮಾನಿಗಳು ಬಂದಿದ್ದೀರಾ ನಿಮ್ಮೆಲ್ಲರಿಗೋಸ್ಕರ. ಒಂದು ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೋಸ್ಕರ ಒಂದೆಲ್ಲ ಕೇಳೋಣ ಜೋರ ಚಪ್ಪಾಳೆಯೊಂದಿಗೆ. ಹಾಗೆ ಡ್ಯಾನ್ಸ್ ಇದೆ, ಜೋರ ಚಪ್ಪಾಳೆಯೊಂದಿಗೆ. ಅಮೃತ ಇರ್ಬೇಕಾಗಿತ್ತು ಈ ಕ್ಷಣ. ಯಾರ ಮನೆಯಪ್ಪ ಇದು? ಯಾವ ಮನೆಯಲ್ಲಿ ದಿನನಿತ್ಯ ಪೂಜೆ ಪುರಸ್ಕಾರ ನಡೀತಾ ಇತ್ತು ಅಂತ ಮನೆಯಲ್ಲಿ ಇವತ್ತು ಕುಡುಕರು ವೈಭೋಗ. ನೀನ್ ಇರ್ಬೇಕಾಗಿತ್ತು. ನಿನ್ಗೇನ್ ಮಾಡ್ತೀಯ? ಈ ಅದೃಷ್ಟ ನಿನಗಿಲ್ಲ, ಏನ್ ಮಾಡಕ್ಕಾಗುತ್ತೆ? ಯಾರು ಸತ್ತಿರಮ್ಮ ನೀವೆಲ್ಲ? ಯಾರ ಮಕ್ಕಳಪ್ಪ ನೀವೆಲ್ಲ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಎಂತೆಂತ ಕಾಯಿಲೆಗಳು ಬಂದೆ ಅಂತ ಸತ್ತೋಗ್ತಾರೆ, ನಿಮ್ಗಳಿಗೆ ಏನು ಬರೋದಿಲ್ವಲ್ಲ? ಎಲ್ಲೋ ಅಮ್ಮ, ಎಲ್ಲೋ ಅಮ್ಮ. ಧನ್ಯವಾದಗಳು. ಜೋರ ಚಪ್ಪಾಳೆಯೊಂದಿಗೆ ಈಗ ಮುಂದಿನ ಸರ್ವೇಶ್. ಹಾಗೆ ಗುಪ್ತ ಕಾಣಿಕೆಯಾಗಿ ಪುಟಾಣಿ ಪಾಪ ಕೂಡ 21 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಸಂಘದ ಪರವಾಗಿ ಅನಂತ ವಂದನೆಗಳು. ಅವನಿಗೆ ಒಪ್ಪತ್ತಿಗೊಂದು 71 ಮಕ್ಕಳಾಗಲಿ. ಹಾಗೆ ಬರೀ ಕೊಡ್ಬೋದು, ಯಾಕಂದ್ರೆ ನಾವು ಏನೇನು ಮಿಮಿಕ್ರಿ ಮಾಡ್ಬೋದು, ಏನು ಕಲೆ ಮಾಡಿದ್ರು ನಿಮ್ಮ ಮುಂದೆ ಅದು ಮಕ್ಕಳ ನಗು ಇದ್ದಾಗೆ, ನಾವೇನೇ ಅದು ಕೂಡ ಮಕ್ಕಳ ಆಟ ಇದ್ದಾಗೆ. ನಿಮ್ಮಷ್ಟು ದೊಡ್ಡ ಕಲಾವಿದರು ನಾವಲ್ಲ, ಯಾಕಂತಂದ್ರೆ ಪೌರಾಣಿಕ ನಾಟಕಗಳನ್ನ ಆಡಿರ್ತೀರ, ಹಾಗೂ ಇತಿರಿಗಾಯಗಳಾಗಿ ನೋಡಿರ್ತೀರ. ನಿಮ್ಮಷ್ಟು ದೊಡ್ಡ ಕಲಾವಿದರು ನಾವಲ್ಲ. ಏನು ಆಗ ಕಾಲದಲ್ಲಿ ಪೌರಾಣಿಕ ಐತಿಹಾಸಿಕ ಆಡ್ತಾ ಇದ್ರು. ಈಗಿನ ಜನರೇಷನ್ ತಕ್ಕಾಗಿ ಸಾಮಾಜಿಕ ಆಡಬೇಕಾಗುತ್ತೆ, ಯಾಕಂದ್ರೆ ಕಾಮಿಡಿ ಅಂದ್ರೆ ಎಕ್ಸೆಟ್ರಾ, ದುಃಖ ಸನ್ನಿವೇಶ ಎಲ್ಲ ಇರಬೇಕಾಗುತ್ತೆ. ಹಾಗಾಗಿ ಸಾಮಾಜಿಕ ನಾಟಕ ಕಲ್ತೀವಿ. ಅದೇವ್ರಿಗೆ ಇಷ್ಟ ಆಗಲಿಲ್ಲ. ಬರ್ತಾ ಬರ್ತಾ ನಮ್ಮ ನಾಟಕ ಕಂಪ್ನಿಗಳೇ ಬಂದಾಗ ಹೋಗ್ಬಿಟ್ಟು 10 ಗಂಟೆಗೆ ಶುರು ಮಾಡಿದ್ದು 1 ಗಂಟೆ ಬಿಡ್ತಾ ಇದ್ವಿ. ಈ ಊರಲ್ಲಿ ಒಂದು ಕಂಪ್ನಿ, ಆ ಊರಲ್ಲಿ ಒಂದು ಕಂಪ್ನಿ ಥರ ಆಡ್ತಾ ಇದ್ವಿ. 15-16 ಜನ ಕಲಾವಿದರಿದ್ವಿ.
ಸುತ್ತಲ ಟೆಂಟ್ ಕಟ್ಟಿ 30-20 ಟಿಕೆಟ್ ಮಾಡಿ ಆಡ್ತಾ ಇದ್ವಿ. ಅದ್ರ ಕಾಲಕ್ರಮೇಣ ಎಲ್ಲ ಊರಿಗೆ ಸೇರ್ಕೊಂಡು ನಾವೀಗ ಮಾತ್ರ ತರಬಾರ್ದಾಯ್ತು. ಇದು